ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶುಕ್ರವಾರ ನಮಗೆ ವಸಂತ ಪಂಚಮಿ ಸ್ನೇಹಿತರೆ. ವಸಂತ ಪಂಚಮಿ ಅಂದರೆ ವಿದ್ಯೆ, ಬುದ್ಧಿ, ಜ್ಞಾನ ಇವನ್ನೆಲ್ಲವೂ ಕೊಡುವಂಥ ಸರಸ್ವತಿ ದೇವಿಯ ಒಂದು ಅತ್ಯದ್ಭುತವಾದ ಈ ದಿನ ಸರಸ್ವತಿ ದೇವಿಗೆ ನಾವು ಸಮರ್ಪಿಸ್ತೀವಿ. ಈ ದಿನ ಮುಖ್ಯವಾಗಿ ಅಕ್ಷರಾಭ್ಯಾಸ ಮಾಡಿಸುವಂಥವರು, ಯಾವುದೇ ಕಲೆಯಲ್ಲಿ ನೀವು ಮುಂದುವರಿಸ್ಕೊಂಡು ಹೋಗಬೇಕು, ಅದರಲ್ಲಿ ಚೆನ್ನಾಗಿ ಹೆಸರನ್ನು ಗಳಿಸಬೇಕು, ಒಳ್ಳೆ ವಿದ್ಯೆ, ಬುದ್ಧಿ, ಜ್ಞಾನ ಎಲ್ಲವೂ ನಮಗೆ ಆ ತಾಯಿ ಪ್ರಸಾದದ ರೂಪದಲ್ಲಿ ಕೊಡಬೇಕು ಅನ್ನುವಂಥವರು ತಪ್ಪದೆ ಈ ದಿನ ನೀವು ಆ ತಾಯಿಯನ್ನು ಆರಾಧಿಸಿ. ಹಾಗೂ ಈ ಪರಿಹಾರವನ್ನು ಸಂಜೆ 6:20 7:45 ಒಳಗೆ ಈ ದೀಪಕ್ಕೆ ಈ ವಸ್ತುಗಳನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಒಳ್ಳೆ ಬುದ್ಧಿ, ಜ್ಞಾನ, ಸಂಸ್ಕಾರ ಪ್ರತಿಯೊಂದು ಬರುತ್ತೆ. ಯಾಕಂದರೆ ವಿದ್ಯೆ, ಬುದ್ಧಿ ಅನ್ನೋದಿದ್ದರೆ ನಾವು ಎಲ್ಲವನ್ನು ಕೂಡ ಸಂಪಾದಿಸಬಹುದು, ಒಳ್ಳೆ ಸುಸಂಸ್ಕೃತರಾಗಿ ಇರಬಹುದು. ವಿದ್ಯಾವಂತರಾದಷ್ಟು ನಾವು ಬುದ್ಧಿವಂತರಾಗ್ತೀವಿ. ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಗೌರವ, ಘನತೆ, ನಮ್ಮ ಮನೆಯಲ್ಲಿ ಹೆಸರು, ಪ್ರತಿಷ್ಠೆ ಎಲ್ಲವನ್ನು ಕೂಡ ಪಡ್ಕೊಳ್ಬಹುದು. ಇದನ್ನು ಮಕ್ಕಳಿಗೂ ಕೂಡ ನಾವು ಯಾವುದೋ ಒಂದು ಕಲಿಕೆ, ಮಕ್ಕಳು ವಿದ್ಯಾಭ್ಯಾಸವನ್ನು ಬಿಟ್ಟು ಅದರ ಜೊತೆ ಇನ್ನಷ್ಟು ಎಷ್ಟೋ ಕಲಿಕೆಗಳು ಅನ್ನೋದು ಕೂಡ ಇರುತ್ತೆ. ಅದರ ಜೊತೆ ದೊಡ್ಡ ಮಕ್ಕಳು ಆಗ್ತಾ ಆಗ್ತಾ ಕೂಡ ಕಲಿಬಹುದು, ಮಾಡಬಹುದು ಸ್ನೇಹಿತರೆ. ಈ ದಿನ ದೀಪಾರಾಧನೆಗೆ ಇದನ್ನು ಹಾಕಿ ನಾವು ಮಾಡೋದ್ರಿಂದ ನಮಗೆ ಏನು ಅಂಧಕಾರ ಇರುತ್ತೆ ನಮ್ಮ ಮನೆಯಲ್ಲಿ, ಮುಖ್ಯವಾಗಿ ಸಮಸ್ಯೆಗಳಿಂದ ಒದ್ದಾಡ್ತಾ ಇರುವಂಥವರು ಕೂಡ ಈ ಪರಿಹಾರವನ್ನು ಮುಖ್ಯವಾಗಿ ಮಾಡಿಕೊಳ್ಬೇಕು. ಶುಕ್ರವಾರದ ದಿನ ಕೂಡಿ ಬಂದಿದೆ. ನಾವು ಪಂಚಮಿಯನ್ನು ಶ್ರೀ ಮಹಾಲಕ್ಷ್ಮಿ ಹಾಗೂ ವಾರಾಹಿ ದೇವಿಯ ಆರಾಧಿಸುವಂಥ ದಿನ ಅಂತ ಕೂಡ ಹೇಳ್ತೀವಿ. ಆದರೆ ಇದು ವಸಂತ ಪಂಚಮಿ ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವಂಥದ್ದು. ಈ ಒಂದು ವರ್ಷದಲ್ಲಿ ಬರುವಂಥ ಈ ಅತಿ ದೊಡ್ಡ ಸರಸ್ವತಿಗೆ ನಾವು ಪೂಜಿಸುವಂಥ ಹಾಗೂ ಆ ತಾಯಿಗೆ ಅನ್ವಯಿಸುವಂಥ ದಿನ ಆಗಿರೋದ್ರಿಂದ ಈ ರೀತಿಯ ದೀಪಾರಾಧನೆ ಮಾಡೋದ್ರಿಂದ ಬರುವ ವರ್ಷದ ಒಳಗೆ ತುಂಬ ಬದಲಾವಣೆಗಳು, ಉತ್ತಮವಾದ ಬದಲಾವಣೆಗಳು ನಮ್ಮಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಬದುಕಲ್ಲಿ, ನಮ್ಮ ಕರಿಯರ್ ಲೈಫಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ಬಿಲ್ಡ್ ಮಾಡಿಕೊಂಡು ಹೋಗಬಹುದು ಸ್ನೇಹಿತರೆ. ಒಂದೊಂದೇ ಮೆಟ್ಲು ಹತ್ತುತ್ತಾ ನಾವು ಯಶಸ್ಸಿನ ಕಡೆ ಹೋಗಬಹುದು. ಅಷ್ಟು ಚೆನ್ನಾಗಿ ಇರುವಂಥ ಶಕ್ತಿದಾಯಕವಾದ ದೀಪಾರಾಧನೆ ಯಾವಾಗಲೂ ಯಾರು ಬೇಕಾದರೂ ನಾವು ನಮ್ಮ ಲೈಫಲ್ಲಿ ಆಗುವಂಥ ಕತ್ತಲನ್ನು ಓಡಿಸುವ, ಅಂಧಕಾರವನ್ನು ಓಡಿಸುವಂಥ ಬೆಳಕನ್ನು ನಾವು ಬರಮಾಡಿಕೊಳ್ಳುವಂಥ ದೀಪಾರಾಧನೆಯ ಸಂಕೇತ. ಅಂದರೆ ದೀಪ ಅನ್ನೋದು ಅಷ್ಟೊಂದು ಶಕ್ತಿಯಿಂದ ಕೂಡಿರುತ್ತೆ. ಈ ದೀಪಾರಾಧನೆ ನಾವು ಯಾವ ರೀತಿ ಮಾಡಬೇಕು, ಯಾವಾಗಲೂ ನಾವು ಇರುವಂಥದ್ದು ಇಬ್ಬರೇ ಇದ್ದೀವಿ, 4 ಜನ ಇದ್ದೀವಿ, ಆದರೂ ನಮ್ಮ ಮನೆಯಲ್ಲಿ ಸಂತೋಷ ಅನ್ನೋದು ಇಲ್ಲ, ಕೊರತೆ ಆಗಿದೆ. ಒಬ್ರನ್ನೊಬ್ರು ಮಾತಾಡ್ಸಲ್ಲ, ಒಬ್ರಿಗೊಬ್ರಿಗೂ ಸಮಯ ಕೊಡೋದಿಲ್ಲ, ಅಡ್ಜಸ್ಟ್ಮೆಂಟ್ ಅನ್ನೋದಿಲ್ಲ. ಯಾಕೋ ಅವರೊಂದು ಹೇಳ್ತಾರೆ, ನಾವೊಂದು ಅರ್ಥ ಮಾಡ್ಕೊಳ್ತೀವಿ, ಅಥವಾ ನಾವೇ ಒಂದು ಹೇಳ್ತೀವಿ, ಅವ್ರಿಗೇನೋ ಹೇಳಿಸೋದಕ್ಕೆ ಹೋಗ್ತೀವಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಮನೆಯಲ್ಲಿ ನೆಮ್ಮದಿ ಅನ್ನೋದಿಲ್ಲ, ಒಳ್ಳೆ ವಾತಾವರಣ ಅನ್ನೋದಿಲ್ಲ, ಎಲ್ಲಾದರೂ ಹೋಗ್ಬಿಡೋಣ ಅನಿಸುತ್ತೆ. ಇದು ಸಹಜವಾಗಿ ಕೆಲವೊಂದು ಬಾರಿ ನಮಗೆ ಅನಿಸೋದುಂಟು. ಆದರೆ ಅದೇ ಪದೇ ಪದೇ ಆಗ್ತಾ ಇದ್ದಾಗಲೂ ಕೂಡ ಶುಕ್ರವಾರ ಈ ದಿನ ವಸಂತ ಪಂಚಮಿ ನೋಡಿ ಎಷ್ಟೊಂದು ವಿಶೇಷತೆಯಿಂದ ಇದೆ ಅಂತ ಹೇಳಿದ್ರೆ ತಪ್ಪದೆ ಮನೆಯಲ್ಲಿ ನಾವು ಈ ದೀಪಾರಾಧನೆ ಮಾಡಬೇಕು. ಅಂದರೆ ಆ ದಿನ ಅನ್ನೋದು ಅಷ್ಟೊಂದು ಶಕ್ತಿ ಕೂಡಿರೋದ್ರಿಂದ ಆ ಸಮಯ ಅನ್ನೋದು ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಹೌದು, ಕೆಲವೊಂದು ಸಮಯ ಅನ್ನುವಂಥದ್ದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ, ನಮ್ಮ ಜಾತಕವನ್ನು ಬದಲಿಸುತ್ತೆ. ನಾವು ಪ್ರತಿನಿತ್ಯ ಮಾಡ್ತೀವಿ ನಿಜ, ಆದರೆ ಕೆಲವೊಂದು ಆ ಸಮಯಗಳು ಅನ್ನೋದು ಎಷ್ಟೊಂದು ನಮ್ಮ ಯಶಸ್ಸನ್ನು ನಿರ್ಧಾರ ಮಾಡುತ್ತೆ ಅಂದರೆ ನಮಗೇನೆ ಆಶ್ಚರ್ಯ ಆಗಿಬಿಡುತ್ತೆ. ಈ ದೀಪಾರಾಧನೆಗೆ ಸರಳ ವಿಧಾನದಲ್ಲೇ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳು, ಅದು ಮುಖ್ಯವಾಗಿ ಸರಸ್ವತಿ ದೇವಿಗೂ ಕೂಡ ಈ ಸಾಸುವೆ ಹೂವು ಅನ್ನೋದು
ತುಂಬ ಇಷ್ಟ. ನಿಮಗೇನಾದರೂ ಸಾಸಿವೆ ಹೂವು ಸಿಕ್ಕಿದ್ರೂ ಕೂಡ ಅದನ್ನು ಹಾಕಬಹುದು. ಅದಿಲ್ಲ ಅಂತ ಹೇಳಿದ್ರೆ ಆ ಜಾಗದಲ್ಲಿ ನಾವು ಸಾಸಿವೆಯನ್ನು ತಗೊಳ್ತೀವಿ. ಸಕ್ಕರೆ ಅನ್ನುವಂಥದ್ದು ಸುಮಧುರವಾಗಿರುವಂಥದ್ದು. ಮನಸ್ಸುಗಳು ನಮಗೆ ಅಡ್ಜಸ್ಟ್ಮೆಂಟ್ ಆಗಬೇಕು, ಒಳ್ಳೆ ರೀತಿಯಲ್ಲಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬದುಕಬೇಕು ಅನ್ನೋದಕ್ಕೆ, ನಮ್ಮ ಮನೆಯಲ್ಲಿ ಸುಮಧುರವಾದಂಥ ವಾತಾವರಣ ಇರಬೇಕು ಅನ್ನೋದಕ್ಕೆ ಅದರ ಸಂಕೇತನೇ ಸಕ್ಕರೆ. ನಮ್ಮ ಮನೆಯಲ್ಲಿ ಕಹಿ ಘಟನೆಗಳು ನಡೀತಾ ಇದ್ದರೆ ಮನಸ್ಸಿನ ಮೇಲೆ ತುಂಬ ನೋವುಂಟಾಗುತ್ತೆ. ಅದನ್ನು ನಾವು ಸಮಾಧಾನಕರವಾಗಿ ಎಲ್ಲವೂ ಚೆನ್ನಾಗಾಗೋದಕ್ಕೆ ಮಾಡುವಂಥ ದೀಪಾರಾಧನೆಯಲ್ಲಿ ಮುಖ್ಯವಾಗಿ ಸಕ್ಕರೆಯನ್ನು ಹಾಕಬೇಕು ಸ್ವಲ್ಪ ಸ್ನೇಹಿತರೆ. ಎಷ್ಟೋ ಜನ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಚೆನ್ನಾಗಿ ಇದ್ದಂಗೆ ಇರ್ತಾರೆ, ಆದರೆ ನಮ್ಮ ಬಗ್ಗೆ, ನಮ್ಮ ಏಳಿಗೆ ಬಗ್ಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಚೆನ್ನಾಗಿ ಮುಂದೆ ಹೋಗ್ತಾ ಇದ್ದಾರೆ ಅನ್ನುವಂಥ ಅಸೂಯೆ ಇರುತ್ತೆ. ಅದನ್ನು ಹೋಗ್ಲಾಡ್ಸೋದಕ್ಕೆ ಸಾಸಿವೆಯನ್ನು ತಗೊಳ್ಬೇಕು. ಮುಖ್ಯವಾಗಿ ನಾವು ಕರ್ಪೂರವನ್ನು ಏತಕ್ಕಾಗಿ ಮನೆಯಲ್ಲಿ ಬೆಳಗಿಸ್ತೀವಿ? ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟ, ನಷ್ಟ, ನೆಗೆಟಿವು ಹೀಗೆ ಕರ್ಪೂರದಂಗೆ ಕರಗೋಗಬೇಕು ಕಷ್ಟಗಳು ಅನ್ನೋದಕ್ಕೆ ಅದು ಸಿಂಬಲ್. ಕರ್ಪೂರದ ಪುಡಿಯನ್ನು ಇದರಲ್ಲಿ ಹಾಕಬೇಕು. ಬೇಗ ಸಮಸ್ಯೆಗಳು ಬಗೆಹರಿಯುವಂತೆ ಮಾಡುತ್ತೆ. ಇಷ್ಟನ್ನು ಒಂದೊಂದೇ ನೀವು ಸಮಸ್ಯೆಗಳು ಹೇಳ್ಕೊಳ್ತಾ ಆ ದೀಪಕ್ಕೆ ಹಾಕಿ ದೀಪಾರಾಧನೆ ಮಾಡಿ ನೋಡಿ. ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ದೊಡ್ಡ ಕಷ್ಟಗಳು ಬಂದಿರಬಹುದು, ಅವುಗಳನ್ನು ಜಯಿಸಿ ಮುಂದೆ ಸಾಗೋದಕ್ಕೆ, ನಾವು ನಮ್ಮನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಆಶೀರ್ವಾದ ಕೊಡು ತಾಯಿ ಅಂತ ಕೇಳ್ಕೊಳ್ಬೇಕು ಸ್ನೇಹಿತರೆ. ಯಾವುದೇ ಕಷ್ಟ ಬರಲಿ, ಆ ಕಷ್ಟಕ್ಕೆ ನಾವು ಕುಗ್ಗೋಗ್ಬಿಟ್ರೆ ದಾರಿಗಳು ಮುಚ್ಚೋಗ್ಬಿಡುತ್ತೆ, ನಮಗೆ ಭಯ ಸ್ಟಾರ್ಟ್ ಆಗುತ್ತೆ, ಗೊತ್ತಾಗೋದಿಲ್ಲ, ಪರಿಹಾರಗಳು ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಧೈರ್ಯ ಅನ್ನೋದು ಬೇಕು. ನಾವು ನಂಬಿದಂಥ ದೇವರನ್ನು ನಾವು ಕೇಳ್ಕೊಳ್ಬೇಕು, ಪ್ರಾರ್ಥನೆ ಮಾಡ್ಕೊಳ್ಬೇಕು. ಈ ಪರಿಹಾರಗಳನ್ನು ಯಾವುದೋ ಒಂದು ರೂಪದಲ್ಲಿ ನಮಗೆ ಒಂದು ದಾರಿಯನ್ನು ತೋರಿಸು ತಾಯಿ, ಮಾಡ್ತಾ ಇದ್ದೀವಿ ಪರಿಹಾರಗಳು, ನಿನ್ನ ಮೇಲೆ ನಂಬಿಕೆ ಇಟ್ಟು ನಮಗೆ ಎಲ್ಲವೂ ಕೂಡ ಯಶಸ್ಸನ್ನು ಕೊಡು ಅಂತ ಕೇಳ್ಕೊಳ್ತಾ ಈ ದೀಪಾರಾಧನೆಗೆ ಈ ವಸ್ತುಗಳನ್ನು ಹಾಕಿ ದೀಪ ಹಚ್ಚಿ ಸ್ನೇಹಿತರೆ. ಮನೆಯಲ್ಲಿ ನಾವು ಸಾಧಾರಣವಾಗಿ ನಿತ್ಯದ ದೀಪಾರಾಧನೆ ಮಾಡ್ತೀವಲ್ವ, ಅವುಗಳಲ್ಲೇ ನೀವು ಈ ವಸ್ತುಗಳನ್ನು ಹಾಕಿ ಕನ್ಫ್ಯೂಷನ್ನೇ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಪ್ರತ್ಯೇಕವಾಗಿ ನಾವು ದೀಪ ಇಡಬೇಕು ಅಂತಿಲ್ಲ. ಚಿಕ್ಕ ಮಕ್ಕಳು, ದೊಡ್ಡವರು ಏನಾದರೂ ಇದ್ದರೆ ಈ ದಿನಗಳಲ್ಲಿ ಮಕ್ಕಳ ಕೈಯಲ್ಲಿ ನಿಮ್ಮ ಮನೆಯಲ್ಲಿ ಸರಸ್ವತಿ ಫೋಟೋ ಇದ್ದಾಗ ಪೂಜೆ ಮಾಡಿಸಿ. ನಿತ್ಯದ ಪೂಜೆ ಯಾವ ರೀತಿ ಮಾಡ್ತೀವೋ ಅದೇ ಥರನೇ ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಅಷ್ಟೇ. ಸರಸ್ವತಿ ದೇವಿಯ ಮಂತ್ರಗಳನ್ನು ಮಕ್ಕಳ ಕೈಯಲ್ಲಿ ಹೇಳಿಸೋದಕ್ಕೆ ಪ್ರಾರಂಭ ಮಾಡಿಸಿ. ತುಂಬ ಒಳ್ಳೆಯದು. ಈ ದಿನ ಏನೇ ಒಂದು ಕಲಿಕೆಯ ಪ್ರಾರಂಭ ಮಾಡೋದ್ರಿಂದ ಯಶಸ್ಸು ಅನ್ನೋದು ಚೆನ್ನಾಗಿ ಬರುತ್ತೆ. ನಂಬಿಕೆ ಇರಬೇಕು, ಹಾಗೆ ಮಾಡುವಂಥ ಛಲ ಅನ್ನೋದು ಇದ್ದಾಗ ಸೋಲು ಅನ್ನುವ ಮಾತೇ ಇರೋದಿಲ್ಲ. ಇವುಗಳನ್ನು ಮಾಡಿದಾಗ ಯಾವುದೇ ರೀತಿಯಾದಂಥ ಕಠಿಣಾತಿ ಕಠಿಣ ಸಮಸ್ಯೆಗಳು ಬಂದರೂ ಕೂಡ ನಮಗೆ ಹೆದರಿಕೆ ಅನ್ನೋದು ಆಗೋದಿಲ್ಲ. ಆ ದೀಪಾರಾಧನೆಗೆ ಅಷ್ಟೊಂದು ಶಕ್ತಿ ಅನ್ನೋದಿದೆ. ಮರೆಯದೆ ಈ ದೀಪಾರಾಧನೆ ಮಾಡಿರ್ತೀವಿ, ಮಾರನೇ ದಿನ ಅವುಗಳನ್ನು ತೆಗೆದು ಗಿಡಗಳ ಕಡೆ ಹಾಕಿಬಿಡಬೇಕು. ಇಷ್ಟೇ ಸುಲಭವಾಗಿ ಒಳ್ಳೆಯದಾಗುತ್ತೆ.